ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಪ್ರತಾಪ್ ಸಿಂಹಗೆ ಬೇಕೇ ಬೇಕು. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಹುಚ್ಚ ಪ್ರತಾಪ್ ಸಿಂಹಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಪ್ರತಾಪ್ ಸಿಂಹಗೆ, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ ಬೇಕೇ ಬೇಕು. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಸಿದ್ದರಾಮಯ್ಯ ಸರಿ ಇಲ್ಲ, DK ಶಿವಕುಮಾರ್ ಸರಿ ಇಲ್ಲ, ನಾನು ಯತ್ನಾಳಿದ್ರೆ ಸರಿ ಇರೋದು. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಮಧುಬಂಗಾರಪ್ಪನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಹುಚ್ಚ ಪ್ರತಾಪ್ ಸಿಂಹನಿಗೆ, ಪ್ರತಾಪ್ ಸಿಂಹನಿಗೆ, ನಾನು ಯಾರು ಸರಿ ಇಲ್ಲ, ಸಿದ್ದರಾಮಯ್ಯ ಸರಿ ಇಲ್ಲ. ಆಯ್ತಾ ಪೋಸ್ಟ್ ಮಾಡೋಣ. ಹಂಗೆ ಸೈಡಿಂದ ಹಾಕಿ. ಹೇಳಿಕೆ ನೀಡುವ ಪ್ರತಾಪ್ ಸಿಂಹನಿಗೆ ಹುಚ್ಚು ಹೇಳಿಕೆ ನೀಡಿದರು ಕ್ರಮ ಕೈಗೊಳ್ಳದ ಬಿಜೆಪಿ ವರಿಷ್ಠರಿಗೆ ಫೋಟೋ ಆಯ್ತಾ ಈ ಕಡೆ ಪ್ರತಾಪ ಸಿಂಹನಿಗೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಬೇಕೇ ಬೇಕು. ಹೆಂಗೋಗಿ ಹೇಳಿ ಹುಚ್ಚ ಪ್ರತಾಪ ಸಿಂಹನಿಗೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಬೇಕೇ ಬೇಕು, ಪ್ರತಾಪ್ ಸಿಂಹನಿಗೆ ಆಡುವಾಗಲೇ ಪೇಪರ್ ಆಯುತ್ತಿರುವ ಪ್ರತಾಪ ಸಿಂಹನಿಗೆ, ಅರೆ ಹುಚ್ಚ ಪ್ರತಾಪ ಸಿಂಹನಿಗೆ, ಅರೆ ಹುಚ್ಚ ಪ್ರತಾಪ ಸಿಂಹನಿಗೆ. ಆಡುವಾಗಲೇ ಡಬ್ಬಾಯುತ್ತಿರುವ ಪ್ರತಾಪ ಸಿಂಹ, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹನಿಗೆ. ಮೈಸೂರು ಮಾಜಿ ಎಂಪಿಗಳಾದಂಥ ಪ್ರತಾಪ್ ಸಿಂಹ ಅವರು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಇದೇ ಮೊದಲಲ್ಲ ಈ ಥರ ಮಾತಾಡೋದು ಹುಚ್ಚುಚ್ನಾಗೆ. ಈ ಯತ್ನಾಳ್ ಅವರು ಇದು ಉಚ್ಚಾಟನೆ ಆದ ನಂತರ ಇವರ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ. ದಯವಿಟ್ಟು ರಾಷ್ಟ್ರೀಯ ನಾಯಕರಾದಂಥ ಅವ್ರ ನಾಯಕರಾದಂಥ JP ನಡ್ಡಾ ಅವರು ಅವರಿಗೆ ಒಳ್ಳೆ
ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಗೆ ವಿಜೇಂದ್ರ ಅವರೇ ದಯವಿಟ್ಟು ಅವ್ರಿಗೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ. ಹಿಂದೆ ಯಡಿಯೂರಪ್ಪ ಅವ್ರ ಬಗ್ಗೆನೂ ಮಾತಾಡಿದ್ರು, ನಿಮ್ಮ ಬಗ್ಗೆನೂ ಮಾತಾಡಿದ್ರು. ಇದೇ ಥರ ಹುಚ್ಚುಚ್ಚನಾಗಿ ಮಾತಾಡ್ತಾ ಇದ್ರೆ ನಿಮ್ಮ ಪಕ್ಷಕ್ಕೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳುತ್ತದೆ. ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ. ಇಲ್ಲಾಂದರೆ ಶಿವಮೊಗ್ಗ ಕಳಿಸಿ ನಾವೇ ಯುವ ಕಾಂಗ್ರೆಸ್ಸಿಂದ ಕರ್ಕೊಂಡೋಗಿ ಅವ್ರಿಗೆ ಒಂದು ಒಳ್ಳೆ ಆಸ್ಪತ್ರೆ ಸೇರಿಸ್ತೀವಿ. ನಿಮ್ಮ ಕೈಯಲ್ಲಿ ಸೇರ್ಸೋಕ್ಕಾಗಲ್ಲ ಅಂತಂದರೆ ಹೇಳಿ, ನಾವು ಯೂತ್ ಕಾಂಗ್ರೆಸ್ಸಿಂದ ಚಂದ ಎತ್ತಿ ದುಡ್ಡು ಕೊಡ್ತೀವಿ. ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ, ದಯವಿಟ್ಟು ಕೊಡಿಸ್ಬೇಕು. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ನಾವು ಅವರ ಒಂದು ಅಣುಕು ಪ್ರದರ್ಶನ ಮಾಡಿದ್ವಿ. ಹುಚ್ಚಾಸ್ಪತ್ರೆಗೆ ಆ್ಯಂಬುಲೆನ್ಸ್ ಮುಖಾಂತರ ಅವರಿಗೆ ಹುಚ್ಚಾಸ್ಪತ್ರೆ ಕಳಿಸಿದ್ವಿ. ಹಾಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಲೆಟ್ರ್ ಹಾಕಿದ್ದೀವಿ. ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ, ಸೇರಿಸ್ಬೇಕು, ಅವ್ರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತೇಳಿ. ದಯವಿಟ್ಟು ಅದನ್ನು ಲೆಟ್ರನ್ನ ಓದಿ ಅವರು ಕ್ರಮ ತಗೊಳ್ಬೇಕು ಅಂತೇಳಿ ತಿಳ್ಕೊಂಡು. ನನ್ನ ಹೆಸರು ಹರ್ಷಿತ್ ಗೌಡ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ, ಶಿವಮೊಗ್ಗ ಜಿಲ್ಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.